ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ಕಥೆಯು ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾರತದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ರುದ್ರೇಶ್ವರ ಭಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ, ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಬೆಂಗಾಳಿ ಅಘೋರಿ ನಾಗಾ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ. 7676112560 7676112560. ಭರತ್ನಿಗೆ ವೇದು ಎಂಬ ಸ್ನೇಹಿತನಿದ್ದನು. ವೇದು ಭರತ್ಗಿಂತ 1 ವರ್ಷ ದೊಡ್ಡವನ. ಡಿಗ್ರಿಯ 2ನೇ ವರ್ಷದ ವಿದ್ಯಾರ್ಥಿ. ಇವರಿಬ್ಬರೂ ತುಂಬಾ ಆತ್ಮೀಯ ಸ್ನೇಹಿತರು. ಭರತ್ ಪ್ರತಿದಿನವೂ ಯಾವುದಾದರೂ ಕಾರಣದಿಂದ ವೇದು ಮನೆಯೊಳಗೆ 2 ಅಥವಾ 3 ಬಾರಿ ಆಗಿದ್ದರೂ ಹೋಗುತ್ತಲೇ ಇರುತ್ತಿದ್ದನು. ಅಲ್ಲದೆ ಗಂಟೆಗಳ ಕಾಲ ವೇದು ಅವರ ಮನೆಯಲ್ಲೇ ಕಾಲ ಕಳೆಯುತ್ತಿರುತ್ತಿದ್ದನು. ವೇದು ಮನೆಯವರಿಗೂ ಭರತ್ ಬರುವುದು ತುಂಬಾ ಇಷ್ಟವಿತ್ತು ಮತ್ತು ಅವರು ಸಹ ಅವನೊಡನೆ ಸ್ನೇಹಪೂರ್ವಕವಾಗಿ ವರ್ತಿಸುತ್ತಿದ್ದರು. ವಾಸವಿ ವೇದುವಿನ ತಂಗಿ. ವಯಸ್ಸು 32 ವರ್ಷ. ತುಂಬಾ ಸೊಗಸಾಗಿ ಕಾಣಿಸುತ್ತಾಳೆ. ಎಲ್ಲರನ್ನೂ ಆಕರ್ಷಿಸುತ್ತಾಳೆ. ಅವಳು ಒಂದು ಶಾಲೆಯಲ್ಲಿ ಕ್ರೀಡಾ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಳು. ಹೀಗಾಗಿ ಆಕೆಯ ದೇಹ ಕೂಡ ಫಿಟ್ ಆಗಿ ಉತ್ತಮ ಶೇಪಿನಲ್ಲಿ ಇತ್ತು. ವಾಸವಿಗೆ ಮದುವೆಯಾಗಿದ್ದು 5 ವರ್ಷಗಳಾದರೂ ಮಕ್ಕಳಿಲ್ಲ. ಆಕೆಯ ಪತಿ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದು ಸಮಯ ಸಿಕ್ಕಾಗ ಕೆಲವೇ ದಿನಗಳಿಗಾಗಿ ಬಂದು ಹೋಗುತ್ತಾನಷ್ಟೇ. ಭರತ್ ಯಾವಾಗಲೂ ವೇದು ಅವರ ಮನೆಗೆ ಹೋದಾಗ ವಾಸವಿ ಭರತ್ ಜೊತೆಯಲ್ಲಿ ತುಂಬಾ ಹತ್ತಿರದಿಂದ ಫ್ರೆಂಡ್ಲಿ ಆಗಿ ಮಾತನಾಡುತ್ತಿದ್ದಳು. ಭರತ್ ಹಾಗೂ ವಾಸವಿಯು ಹೀಗೆ ತುಂಬಾ ಹತ್ತಿರವಾಗಿದ್ದರು. ಭರತ್ ಅವರ ಮನೆ ಮೆಟ್ಟಿಲುಗಳ ಮೇಲೆ ಕುಳಿತಿದ್ದರೆ ವಾಸವಿ ಬೆನ್ನಿನಿಂದ ಆತನನ್ನು ತನ್ನ ಕೈಯಿಂದ ಆಲಿಂಗಿಸಿ ಸ್ನೇಹವಾಗಿ ಮಾತುಕತೆ ನಡೆಸುತ್ತಿದ್ದಳು. ಭರತ್ ವಾಸವಿಯನ್ನು ಅಕ್ಕ ಎಂದು ಕರೆಯುವುದಿಲ್ಲ, ಬದಲಿಗೆ ವಾಸವಿ ಎಂದು ಹೆಸರಿನಿಂದಲೇ ಕರೆಯುತ್ತಿದ್ದ. ಒಂದು ಬಾರಿ ವೇದು ಅವರ ಮನೆಯವರು ಮದುವೆಯ ಕಾರಣಕ್ಕಾಗಿ ಊರಿಗೆ ಹೋದಾಗ 1 ವಾರ ತಂಗಿದ್ದರು. ವೇದು ಕೂಡ ಅವರ ಜೊತೆ ಹೋದನು. ವಾಸವಿಗೆ ಮಾತ್ರ ಶಾಲಾ ಕೆಲಸದ ಕಾರಣದಿಂದ ಊರಿಗೆ ಹೋಗಲು ಸಾಧ್ಯವಾಗಲಿಲ್ಲ. ವೇದುವಿನ ಮನೆಯವರೆಲ್ಲರೂ ಊರಿಗೆ ಹೋದ ದಿನ ಭರತ್ ಬಜಾರಿನಲ್ಲಿ ಇದ್ದುದನ್ನು ವಾಸವಿ ಕೆಂಡಳು. ಏನು ಭರತ್, ಎಷ್ಟು ದಿನಗಳಿಂದ ನಿನ್ನನ್ನು ನೋಡಲೇ ಇಲ್ಲ. ವೇದು ಇಲ್ಲದಿದ್ದರೆ ನಮ್ಮ ಮನೆಗೆ ಬರೋಕೆ ನಿನಗೆ ಇಷ್ಟ ಇಲ್ಲ ಅಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದಳು. ಭರತ್ ಅದಕ್ಕೆ ಇಲ್ಲ ವಾಸವಿ, ನಾನು ಕಾಲೇಜು ಕಬಡ್ಡಿ ಟೂರ್ನಮೆಂಟ್ನಲ್ಲಿ ಆಡ್ತಿದ್ದೇನೆ. ಪ್ರತಿದಿನ ಪ್ರಾಕ್ಟೀಸ್ ಇರುತ್ತದೆ. ನಮ್ಮ ತಂಡ ಈ ಬಾರಿ ಗೆಲ್ಲಲೇಬೇಕು ಎಂದು ಉತ್ತರಿಸಿದ. ವಾಸವಿ, ನೋಡು, ನಾನು ಒಂದು ಕ್ರೀಡಾ ಶಿಕ್ಷಕಿ. ಸಂಜೆ ನನ್ನ ಮನೆಗೆ ಬಾ, ನಾನು ನಿನಗೆ ಕೆಲವು ಟಿಪ್ಸ್ ಮತ್ತು ಟಚಿಟ್ ಕಲಿಸುತ್ತೇನೆ ಎಂದು ಹೇಳಿದಳು. ಥ್ಯಾಂಕ್ಸ್ ವಾಸವಿ, ಖಂಡಿತವಾಗಿಯೂ ಬರುತ್ತೇನೆ ಎಂದು ಭರತ್ ಹೇಳಿದ. ಅದೇ ರೀತಿ ಭರತ್ ಸಂಜೆ ವಾಸವಿಯ ಮನೆಗೆ ಬಂದು ಬಾಗಿಲು ತಟ್ಟಿದ. ವಾಸವಿ ಒಳಗಿಂದ 1 ನಿಮಿಷ ವೇಟ್ ಮಾಡೋ, ಈಗಲೇ ಡ್ರೆಸ್ ಬದಲಿಸುತ್ತಿದ್ದೇನೆ ಎಂದಳು. ಕೆಲ ಹೊತ್ತಿನ ಬಳಿಕ ವಾಸವಿ ಬಾಗಿಲು ತೆರೆದಳು. ಭರತ್ ಆಕೆಯ ತಾಜಾ ಕ್ರೀಡಾ ವೇಷದಲ್ಲಿರುವ ಅಂದವನ್ನು ನೋಡುತ್ತಾ ದಂಗಾದ. ವಾಸವಿ ಎಲ್ಲದನ್ನೂ ಗಮನಿಸಿದಂತೆ, ಏನು ಭರತ್, ಹೀಗೆ ನೋಡುತ್ತೀಯಾ, ಒಳ ಬಾ ಎಂದಳು. ಅವನು ಒಳಗೆ ಬಂದ ನಂತರ ವಾಸವಿ ಬಾಗಿಲು ಮುಚ್ಚಿದಳು ಮತ್ತು ಕಬಡ್ಡಿ ತರಬೇತಿ ಪ್ರಾರಂಭಿಸಿದಳು. ಮೊದಲನೆಯದಾಗಿ ಭರತ್ ಅನ್ನು ನಿಲ್ಲಿಸಿ, ಈಗ ನಾನು ನಿನ್ನನ್ನು ಹಿಂದಕ್ಕೆ ಎಳೆಯುತ್ತೇನೆ, ನೀನು ಮುಂದೆ ಎಳೆಯುವ ಪ್ರಯತ್ನ ಮಾಡು ಎಂದು ತಿಳಿಸಿದಳು. ಅವಳು ಹೇಳಿದ ಹಾಗೆ ವಾಸವಿ ವೇಗವಾಗಿ ಭರತ್ ಅನ್ನು ಎಳೆಯಲು ಪ್ರಯತ್ನಿಸಿದಳು. ಆದರೆ
ಭರತ್ ತನ್ನ ಸಂಪೂರ್ಣ ಶಕ್ತಿಯೊಂದಿಗೆ ಆಕೆಯನ್ನು ತಿರುಗಿಸಿ ಮುಂದೆ ಎಳೆಯಲು ಪ್ರಯತ್ನಿಸಿದನು. ಕೊನೆಗೆ ಭರತ್ ಗೆದ್ದನು. ನಿನ್ನಲ್ಲಿ ಬಹಳ ಶಕ್ತಿ ಇದೆ ಭರತ್, ಆದರೆ ಮುಂದೆ ಎಳೆಯುವುದು ಸುಲಭ, ಹಿಂದಕ್ಕೆ ಎಳೆಯುವುದು ಮಾತ್ರ ಕಷ್ಟ ಎಂದಳು ವಾಸವಿ. ಈಗ ನಾನು ಮುಂದೆ ಇರ್ತೀನಿ, ನೀನು ನನ್ನನ್ನು ಹಿಂದಿನಿಂದ ಹಿಡಿದು ಎಳೆಯುವ ಪ್ರಯತ್ನ ಮಾಡು ಎಂದು ಹೇಳಿದಳು. ಭರತ್ ಆಕೆಯನ್ನ ಹಿಂದಿನಿಂದ ಗಟ್ಟಿಯಾಗಿ ಹಿಡಿದು ಎಳೆಯಲು ಪ್ರಯತ್ನಿಸಿದಾಗ ವಾಸವಿ ತನ್ನ ಬಲವನ್ನು ಸಮರ್ಪಕವಾಗಿ ಬಳಸಿದರೂ ಅವನಿಗೆ ಆ ಸವಾಲು ತುಂಬಾ ಕಷ್ಟಕರವಾಗಿತ್ತು. ಕೊನೆಗೆ ಭರತ್ ಮತ್ತೆ ಗೆದ್ದು ಬಿಟ್ಟನು. ನಂತರ ವಾಸವಿಯೇ ವಿರೋಧಿಗಳನ್ನು ಎದುರಿಸಲು ಹೇಗೆ ತಡೆದುಕೊಳ್ಳುವುದು ಎಂಬ ಕುರಿತು ವಿಶೇಷ ತರಬೇತಿಯನ್ನು ನೀಡಿದಳು. ಹಾಗೆ ಅದೇ ರೀತಿಯಲ್ಲಿ ಒಂದು ವಾರ ವಾಸವಿ ಭರತ್ಗೆ ಎಲ್ಲ ಅಗತ್ಯ ಕಬಡ್ಡಿ ತಂತ್ರಗಳನ್ನು ಶ್ರದ್ಧೆಯಿಂದ ಕಲಿಸಿದಳು. ಈ ತರಬೇತಿ ಸಮಯದಲ್ಲಿ ಅವರಿಬ್ಬರೂ ಒಬ್ಬರಿಗೊಬ್ಬರು ಹತ್ತಿರವಾದರು. ವಾಸವಿಗೆ ಭರತ್ ಮೇಲೆ ಒಳ್ಳೆಯ ಅಭಿಪ್ರಾಯ ಮೂಡಿತು ಮತ್ತು ಆಕೆಗೆ ಅವನ ಮೇಲಿನ ಆಸಕ್ತಿ ಹೆಚ್ಚಿಸಿತು. ಒಂದು ದಿನ ತರಬೇತಿ ನಂತರ ವಾಸವಿ, ಭರತ್, ನೀನು ಕಂಪ್ಯೂಟರ್ ರಿಪೇರಿ ಮಾಡೋಕೆ ಹೋಗ್ತೀಯಂತಲ್ವಾ, ಯಾಕೆ ಎಂದು ಕೇಳಿದಳು. ಪಾಕೆಟ್ ಮನಿ ಸೇರಿಸೋಕೆ ಎಂದನು ಭರತ್. ನಿನ್ನ ಅಪ್ಪ ತಾನೇ ನಿನಗೆ ಹಣ ಕೊಡ್ತಾರಲ್ಲ, ಏನು ಬೇಕಾದರೂ ತೆಗೆದುಕೊಳ್ಳೋಕೆ. ಹೌದು, ಆದರೆ ಅದು ನನಗೆ ಸಾಕಾಗೋಲ್ಲ, ಜೊತೆಗೆ ನನ್ನ ಇಬ್ಬರು ಗರ್ಲ್ ಫ್ರೆಂಡ್ಸ್ಗಳನ್ನು ಕಾಳಜಿ ವಹಿಸೋಕೆ ಬೇಕಾದಷ್ಟು ಹಣ ಕೊಡೋದಿಲ್ಲ ಎಂದನು. ವಾಸವಿಗೆ ಅವನ ಮಾತು ಕೇಳಿ ತಕ್ಷಣ ಒಮ್ಮೆ ನಗು ಬಂತು. ಒಳ್ಳೆದು, ನಿನಗೆ ಇನ್ನೂ ಏನು ಮಾಡಲು ಇಷ್ಟವಿದೆ? ನನ್ನ ಗೆಳೆಯರ ಜೊತೆ ಟೀಮ್ ಮಾಡೋಕೆ ಸಿಸ್ಟಮ್ ಸರಿಪಡಿಸಲು ಆಗಾಗ ಹೋಗುತ್ತೇನೆ, ಅಲ್ಲಿ ಒಳ್ಳೆ ಟೈಮ್ ಪಾಸ್ ಕೂಡ ಆಗುತ್ತದೆ ಎಂದನು. ವಾಸವಿ, ಬಹಳ ಬುದ್ಧಿವಂತನೆ, ನಿಜಕ್ಕೂ ಚೆನ್ನಾಗಿವೆ ನಿನ್ನ ತಂತ್ರಗಳು ಎಂದು ಮುಗುಳ್ಳಗುತ್ತಾ ಭರತ್ನನ್ನು ಹೊಗಳಿದಳು. ಅದು ಸರಿ, ನನ್ನ ಕಂಪ್ಯೂಟರ್ ತುಂಬಾ ದಿನದಿಂದ ಉಪಯೋಗಿಸದೆ ಹಾಳಾಗಿ ಹೋಗಿದೆ, ಒಮ್ಮೆ ಚೆಕ್ ಮಾಡ್ತೀಯಾ ಎಂದಳು ವಾಸವಿ. ಭರತ್ ತನ್ನ ಜ್ಞಾನದಿಂದ ಅವಳ ಸಿಸ್ಟಮ್ ಅನ್ನು ಸಂಪೂರ್ಣವಾಗಿ ಚೆಕ್ ಮಾಡಿ ಎಲ್ಲವನ್ನೂ ಹೇಗೆ ಬೇಕೋ ಹಾಗೆ ಸರಿಪಡಿಸಿದ. ವಾಸವಿಗೆ ತುಂಬಾ ಸಂತೋಷವಾಯಿತು. ಥ್ಯಾಂಕ್ಸ್ ಭರತ್, ನಿಜಕ್ಕೂ ನೀನು ನಾನು ಅಂದುಕೊಂಡದ್ದಕ್ಕಿಂತ ಚೆನ್ನಾಗಿದ್ದೀಯ ಎಂದು ವಾಸವಿ ಕೃತಜ್ಞತೆಯಿಂದ ಹೇಳಿದಳು. ಇದು ಅವರಿಬ್ಬರ ಸ್ನೇಹವನ್ನು ಮತ್ತಷ್ಟು ಗಾಢವಾಗಿಸಿ ಆಗಾಗ ಇಂತಹ ಅವಕಾಶಕ್ಕೆ ಇಬ್ಬರೂ ಕಾಯುವ ಹಾಗೆ ಮಾಡಿತು. ಅವಕಾಶಗಳು ಸಿಕ್ಕಾಗೆಲ್ಲ ಇಬ್ಬರು ಸೇರಿ ಸುಖಪಡುತ್ತಿದ್ದರು. ಹೀಗೆ ಒಂದು ದಿನ ಇಬ್ಬರು ಆಟದ ನೆಪ ಮಾಡಿ ಅವನ ಮನೆಯಲ್ಲಿ ಸೇರಿದಾಗ ಮನೆಯಲ್ಲಿ ಅವಳನ್ನು ಹಿಂದೆಯಿಂದ ಬಂದು ತಬ್ಬಿಕೊಂಡು ತನ್ನ ಆಸೆಗಳನ್ನೆಲ್ಲ ಹೇಳಿಕೊಂಡ. ನಾನು ಈ ಅವಕಾಶಕ್ಕೆ ಕಾಯುತ್ತಿದ್ದೆ ಎಂದಳು. ಆಗ ಅವನಿಗೆ ಇನ್ನಷ್ಟು ಉದ್ರೇಕಗೊಂಡು ಅವಳನ್ನು ತನ್ನ ಬೆಡ್ರೂಮಿಗೆ ಕರೆದು ಒಯ್ದು ಅವನಿಗೆ ಯಾವ ತರ ಬೇಕು ಹಾಗೆ ಅವಳನ್ನು ಬಳಸಿಕೊಂಡು ಅವುಗಳನ್ನು ಮುಟ್ಟುತ್ತಾ ಅವಳನ್ನು ಬೆಡ್ ಮೇಲೆ ಹಾಕಿ ಅವಳ ಸೊಂಟವನ್ನು ಹಿಡಿದುಕೊಂಡು ಅವಳ ಮೇಲೆ ಮಲಗಿಕೊಂಡು ಅವಳಿಗೆ ಬೇಕಾದ ಸಂತೋಷ ಹಾಗೂ ಇವನಿಗೆ ಬೇಕಾದ ಸಂತೋಷ ಕೊಡುತ್ತಾ ಅವಳನ್ನು ಗಾಢವಾಗಿ ಚುಂಬಿಸುತ್ತಾ ಅವಳಿಗೆ ಎಲ್ಲಾ ರೀತಿಯ ಸುಖವನ್ನು ಕೊಟ್ಟ. ಹೀಗೆ ಇಬ್ಬರು ಸೇರಿ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದರು. ಈ ಕಥೆಯು ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.